ಶತಮಾನದಾಗ ಬಾಬರ್ ಭಾರತಕ್ಕ ಆಕ್ರಮಣ ಮಾಡಿ ಭಾರತವನ್ನ ವಶಪಡಿಸ್ಕೊಂತಾನೆ. ಒಬ್ಬರು ಪಹಲಾ ರಾಜ ಫಸ್ಟ್ ರಾಜ ನಮ್ ಭಾರತಕ್ಕೆ ಹನುಮನ ದೇವಸ್ಥಾನ ಇರ್ತೈತಿ. ಅದನ್ನ ಅವ್ರು ಏನಂತ ಜಗಳ ಶುರು ಮಾಡ್ತಾರ ಅಂದ್ರೆ, ನೀವು ಒಂದು ಮಸೀದಿ ಕೆಡವಿ ಅಲ್ಲ ಬಿದ್ದಂತ ಮಸೀದಿ ಮೇಲೆ ನೀವು ಈ ಒಂದು ಹನುಮನ ದೇವಸ್ಥಾನ ಕಟ್ಟ್ರಿ ಅಂತೇಳಿ ಒಂದು ಜಗಳ ಶುರು ಮಾಡ್ತಾರೆ. ಬ್ರಿಟಿಷರ್ಸ್ ಯಾವತ್ತೂ ಇನ್ವಾಲ್ವ್ ಆಗಂಗಿಲ್ಲ ಈ ಜಗಳಕ್ಕೆ. ಆಕಾರಿ ಆಗ್ತಾರ ಬ್ರಿಟಿಷರ್ನ ಉರಿ ಬೆಂಕಿದ ತುಪ್ಪ ಸುರಿ ಕೆಲಸ ಮಾಡೋದಿದ್ರ. ಇದು 1885ರಲ್ಲಿ ರಘುಬೀರ್ ಮನ್ನತ್ ದಾಸ್ ಅಂತೇಳಿ ಒಬ್ಬರ ಹಿಂದೂ ಕಮ್ಯುನಿಟಿ ಒಬ್ಬರ ಲೀಡರ್ ಏನ್ ಮಾಡ್ತಾರ, ಕೋರ್ಟಿಗೆ ಹೋಗ್ತಾರ. ಹಿಂದೂ ಮತ್ತು ಮುಸಲ್ಮಾನರು ಒಂದಾಗ ಬಿಟ್ಟೇ ಇಲ್ಲ. ಇಲ್ಲಿಂದ ತಿರುವಳಿ ಶುರು ಆಗ್ಬಿಡ್ತವೆ. ಪೊಲಿಟಿಕಲ್ ಗಿಮಿಕ್ಸ್ ಎಲ್ಲ ಶುರು ಆಕೈತಿ. ಅವಾಗಿನ ಪ್ರೈಮ್ ಮಿನಿಸ್ಟರ್ ಅಂತ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ, ಇಲ್ಲ ಅಲ್ಲಿದ ಒಂದು ಏನ್ ಮಂದಿರ ಸಿಕ್ಕದ್ಲ ಅದನ್ನ ಹೊರ ತೆಗೀರಿ ನೀವು, ನಾನು ಮಂದಿರ ಅದೇನು ರಾಮನ್ ಮೂರ್ತಿ ಇತ್ತಲ್ಲ ಹೊರ ತೆಗೀರಿ ಅದನ್ನ ಅಂತೇಳಿ ಆದೇಶ ಮಾಡ್ಬಿಡ್ತಾರೆ. 1959ರಾಗ ನಿರ್ಮೋಹಿ ಆಕಾರ ಅಂತೇಳಿ ಇವರು ಒಂದು ಕಮ್ಯುನಿಟಿದವ್ರು ಇವರು ಕೋರ್ಟಿಗೆ ಹೋಗ್ತಾರೆ, ಫೈಜಾಬಾದ್ ಕೋರ್ಟಿಗೆ. ಇಲ್ಲ ಇದು ಬರೀ ಹಿಂದೂಗಳು ಅಂದ್ರೆ ಹಿಂದೂ ಮಹಾಸಭಾ ಹಾಗೂ ಸುನ್ನಿ ಒಫ್ಬಡಿದ ಮಾತ್ರ ಅಲ್ಲ, ನಮಗೂ ಸೇರಿದ್ದು ಅಂತೇಳಿ. ಇದಾದ 2 ದಿವಸಕ್ಕೆ ಡಿಸೆಂಬರ್ 8, 1992ರಾಗ ಪಾಕಿಸ್ತಾನದಾಗ ಇರುವಂತ ಎಲ್ಲಾ ಒಂದು ಆಲ್ಮೋಸ್ಟ್ ಎಲ್ಲಾ ಗುಡಿಗಳನ್ನ ಹೊಡೆದು ಹಾಕಿರ್ತಾರೆ. ನಮಸ್ಕಾರ ಎಲ್ಲರಿಗೂ. ಜನವರಿ 22 ನಮ್ಮ ಸನಾತನಿ ಧರ್ಮದವ್ರಿಗೆ ಒಂದು ಹಿಸ್ಟಾರಿಕ್ ದಿನ. ಆದ್ರೆ ಈ ಸ್ಟೋರಿದ ಆರಂಭ ಹೆಂಗಾತ ತಿಳ್ಕೊಳ್ಳೋಣ ಬರ್ರಿ ನಮ್ಮ ಫುಡಿ ಬಾಲಕ ಕಡೆಲಿಂದ. ನಮಸ್ಕಾರ. ರಾಮ ಮಂದಿರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರಾಮನ್ ಬಗ್ಗೆ ಮಾತಾಡ್ಬೇಕು. ರಾಮ ನಮ್ಮ ಭಾರತ ಇತಿಹಾಸದಾಗ ಇಷ್ಟೋ ಪ್ರಾಮುಖ್ಯತೆ ಪಡೆದುಕೊಂಡಾರ. ನಮ್ಮ ಪ್ರಭು ಶ್ರೀರಾಮನನ್ನು ಇಷ್ಟಾಗ ಜನ ಪ್ರೀತಿಸ್ತಾರ, ಪೂಜೆ ಮಾಡ್ತಾರ ಅಂತ ತಿಳ್ಕೊಬೇಕ. ನೀವು ರಾಮನ್ ಜೀವನವನ್ನು ನೋಡಿದಾಗ ಬರೀ ಕಷ್ಟಗಳನ್ನು ಮಾತ್ರ ಕಾಣ್ತೀರಿ. ರಾಜ್ಯವನ್ನು ಆಳ್ಬೇಕಾದವನಿಗೆ ಕಾಡಿ ಕಳ್ಸಿದ್ರ, ಕಾಡಿನಲ್ಲಿ ಸೀತೆ ಮಾತೆ ಅಪಹರಣ ಆತ, ಅಲ್ಲಿ ಬೇಡ ಅಂದ್ರೂ ರಾವಣ ಜೊತೆ ಯುದ್ಧ ಮಾಡ್ಬೇಕಾತ, ವಾಪಸ್ ಬಂದ್ರು ಮಕ್ಕಳದೊಳ ಸೀತೆ ಮಾತೆಯನ್ನ ಜನರ ಕಡೆ ಅವ್ರ ಅವಾಚ್ಯ ಶಬ್ದಗಳನ್ನು ಕೇಳಿಸ್ಕೊಂಡ ಸೀತೆ ಮಾತೆಯನ್ನ ಮತ್ ಕಾಡಿ ಕಳಿಸ್ಬೇಕಾತ, ಮಕ್ಕಳೊಡನೆ ಯುದ್ಧ ಮಾಡ್ಬೇಕಾತ, ಸೀತೆ ಮಾತೆಯನ್ನ ಮತ್ತೆಂದು ನೋಡದಾಗ ಜೀವ ಬಿಡ್ಬೇಕಾತ. ಇಷ್ಟೆಲ್ಲಾ ಕಷ್ಟ ಅನುಭವಿಸಿದ್ರು ರಾಮ ಯಾರ ಜೊಡೆನೂ ಕೋಪಗೊಳ್ಳೋದಿಲ್ಲ, ಯಾರಿಗೂ ಶಾಪ ಹಾಕ್ತಿಲ್ಲ. ತನ್ನ ಮೌಲ್ಯಗಳೊಂದಿಗೆ ಬದುಕಿ ಅವನು ಪ್ರಭು ಶ್ರೀರಾಮ ನೆನೆಸ್ಕೊಂಡವನು. ಅವ ನಮಗ್ ದೇವರಿದ್ದಂಗನ. ಅಂತ ದೇವರ ಒಂದು ಮಂದಿರ ಕಟ್ಟಿ ಅವನ ಒಂದು ಮೌಲ್ಯಗಳನ್ನ ಎಲ್ಲರಿಗೂ ಹಂಚಿ ನಾವು ರಾಮರಾಜ್ಯ ಸ್ಥಾಪನೆ ಮಾಡ್ಲೇಬೇಕಾಗಿರುವಂತ ಪರಿಸ್ಥಿತಿ ನಮ್ಗ ಭಾರತ ದೇಶದಾಗ ಬಂದಿದೆ. ಬರೀ ಭಾರತ ದೇಶ ಅಂತ ಅನ್ನಂಗಿಲ್ಲ ನಾನು, ನೀವು ಎಲ್ಲಾ ಕಡೆ ನೋಡ್ಬೋದು ಕ್ರೂರತೆ, ಅಸೂಹತೆ, ಆ ಒಂದು ಮೌಲ್ಯಗಳ ನಮ್ಮ ಒಂದು ಮನುಷ್ಯತ್ವದಿಂದ ಹೊರಟು ಬಿಟ್ಟವು. ಸೊ ಅದ್ರ ಸಂಬಂಧ ನಾವು ರಾಮರಾಜ್ಯ ಸ್ಥಾಪನೆ ಮಾಡಿ ರಾಮನ ಒಂದು ತತ್ವವನ್ನು ಎಲ್ಲರಿಗೂ ಹೇಳೋದು ಅವಶ್ಯಕತೆ ಆಗಿದೆ. ಸೊ ಅದ್ರ ಸಂಬಂಧ ನಮ್ಗೆ ರಾಮ ಮಂದಿರ ಬೇಕೇ ಬೇಕಾಗಿದೆ. ಆದ್ರ ರಾಮ ಮಂದಿರದ ಕತಿ ಯಾವಾಗ ಚಾಲು ಆತ? ರಾಮ ಮಂದಿರದ ಕತಿ ಯಾವಾಗ ಶುರು ಆಕೈತಂದ್ರ 15ನೇ ಶತಮಾನ. 15ನೇ ಶತಮಾನದಾಗ ಬಾಬರ್ ಭಾರತಕ್ಕ ಆಕ್ರಮಣ ಮಾಡಿ ಭಾರತವನ್ನ ವಶಪಡಿಸ್ಕೊಂತಾನೆ. ಬಾಬರ್ ಅಂದ್ರ ಮುಘಲ್ಸ್ ಅಂತ. ಮುಘಲರ ಒಂದು ಅಂದ್ರೆ ಮುಘಲರ ಒಬ್ಬರು ಪಹಲಾ ರಾಜ ಫಸ್ಟ್ ರಾಜ ನಮ್ ಭಾರತಕ್ಕೆ ಪರ್ಷಿಯಾಲಿಂತ್ರ ಅವ ಬರ್ತಾನ. ಬಂದ್ ಏನ್ ಮಾಡ್ತಾನ, ರಜಪೂತ್ರನ್ನ ಆಕ್ರಮಣ ಮಾಡ್ತಾನ, ಸುಲ್ತಾನ್ರ ಆಕ್ರಮಣ ಮಾಡ್ಕೊಂಡ ಆಲ್ಮೋಸ್ಟ್ ಅರ್ಧ ಭಾರತವನ್ನ ವಶಪಡಿಸ್ಕೊಂತಾನ. ಅವಾಗ ಏನಾಕೈತಿ, ಮೀರ್ ಬಾಕಿ ಖಾನ್ ಅಂತೇಳಿ ಅವನೊಬ್ಬ ಸೇನಾಧಿಪತಿ, ಅವ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡ್ತಾನ. ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿ ಅಲ್ಲೇ ಒಂದು ಇರುವಂತ ಮಂದಿರದನ್ನು ಕೆಡವಿ ಅಲ್ಲೇ ಒಂದು ಮಸೀದಿ ಕಟ್ತಾನ. ರಾಮ ಮಂದಿರನ್ ಕೆಡವಿ ಅಲ್ಲಿ ಮಸೀದಿ ಕಟ್ತಾನ. ಕೆಡವಿದಂತ ಮಸೀದಿಗೆ ಅಂದ್ರೆ ಕಟ್ಟಿದಂತ ಒಂದು ಮಸೀದಿಗೆ ಅವ ಏನಂತೆ ನಾಮಕರಣ ಮಾಡ್ತಾನಂದ್ರ ಬಾಬರಿ ಮಸ್ಜಿದ್ ಅಂತೇಳಿ. ಬಾಬರನ ಹೆಸರು ಇಡ್ತಾನ. ಬಾಬರ್ನ ಸೇನಾಧಿಪತಿ ಆಗಿದ್ದಲ್ಲ, ಸೊ ಅವನಿಗೆ ಒಂದು ಏನಾದ್ರು ಕೊಡುಗೆ ಅಂತ, ಅವನ ಒಂದು ಏನಾದ್ರು ಒಂದು ಗುರುತಿರ್ಲಿ ಅಂತೇಳಿ ಬಾಬರಿ ಮಸ್ಜಿದ್ ಅಂತ ಅದಕ್ಕೆ ಹೆಸರು ಇಡ್ತಾನ. ಸೊ ಏನಾಕೈತಿ, ಈ ಒಂದು ಬಾಬರ್ನ ಆಳ್ವಿಕೆ, ಮುಘಲರ ಆಳ್ವಿಕೆ ಇರೋ ತನಕನು ಈ ಒಂದು ರಾಮ ಮಂದಿರದ ಹೆಸರು ಯಾವುದೇ ಒಂದು ಹಿಂದೂವಿನ ಬಾಯಲ್ಲಿ ಬರಕ್ ಬಿಡಂಗೇ ಇಲ್ಲ. ಸೊ ಆ ತದನಂತರ ಅಂದ್ರೆ 18ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಈ ಮುಘಲರ ಆಳ್ವಿಕೆ ಇರ್ತೈತಿ. ತದನಂತರ ಬಾಬರ್ ನಂತರ ಅಕ್ಬರ್ ಬರ್ತಾನೆ, ಶಹಜಹಾನ್ ಬರ್ತಾನೆ, ಹೀಗೆ ಹಲವಾರು ಜಹಾಂಗೀರ್ ಬರ್ತಾನೆ, ಔರಂಗಜೇಬ್ ಬಂದಾಂಕರು ಯಾರಿಗೂ ಇನ್ನೂ ಹಿಂದೂಗಳನ್ನ ಬಡದು ಹೊಡೆದು ಸಾಯಿಸಿ ಮುಸಲ್ಮಾನರಾಗಿ ಕನ್ವರ್ಟ್ ನೋಡ್ತಾ ಇದ್ದಾನೆ.
ನಂತರ ಏನಾಕೈತಿ ಔರಂಗಜೇಬರನ್ನ ಬ್ರಿಟಿಷರ್ ಸೋಲಿಸ್ತಾರ. ಹೌದು, ಬ್ರಿಟಿಷರ್ಸ್ ಬಂದಾಗ ಏನಾರ ಸವಲತ್ತು ಸಿಕ್ಕಿತ್ತ ಹಿಂದೂದವ್ರಿಗೆ? ಇಲ್ಲ, ಅಲ್ಲೂ ನಾವು ಈ ಒಂದು ಮಂದಿರದ ಜಗಳನ ಆಕೈತಿ ಹೊರತು ಅಲ್ಲಿ ಇನ್ನೊಂದು ಫುಲ್ ಸ್ಟಾಪ್ ಬರಲ್ಲ. ಈ ಒಂದು ಮಂದಿರ ಆಗಾಕ ಬಾಳ ಕೈಗಳ ಶ್ರಮ ಪಟ್ಟಾವ, ಎಷ್ಟೋ ಕೈಗಳು ಹೋರಾಡವ, ಎಷ್ಟೋ ಜೀವಗಳು ಹೋಗ್ಯಾವ. ಈ ಬ್ರಿಟಿಷರ್ ಬಂದ್ಮೇಲೆ ಏನಾಕೈತಿ 1855ರಾಗ ಮುಸಲ್ಮಾನರ ದಂಗೆ ಹೇಳಕ್ ಶುರು ಮಾಡ್ತಾರ, ಜಗಳ ಮಾಡಕ್ ಶುರು ಮಾಡ್ತಾರೆ. ಹನುಮಗಿರಿ ಅಂತೇಳಿ ಒಂದು ಹನುಮನ ದೇವಸ್ಥಾನ ಇರ್ತೈತಿ. ಅದನ್ನ ಅವ್ರು ಏನಂತ ಜಗಳ ಶುರು ಮಾಡ್ತಾರ ಅಂದ್ರೆ, ನೀವು ಒಂದು ಮಸೀದಿ ಬಿದ್ದಂತ ಮಸೀದಿ ಮೇಲೆ ನೀವು ಈ ಒಂದು ಹನುಮನ ದೇವಸ್ಥಾನ ಕಟ್ಟಿರಿ ಅಂತೇಳಿ ಒಂದು ಜಗಳ ಶುರು ಮಾಡ್ತಾರೆ. ಇದು ಎಲ್ಲೈತಿ ಮಂದಿರ? ಅಯೋಧ್ಯೆಯಲ್ಲೇ ಐತಿ, ಅಯೋಧ್ಯದಾಗ ಐತೆ. ಹನುಮಗಿರಿ ಅಂತ ಹನುಮನ ದೇವಸ್ಥಾನ. ಬಿದ್ದಂತಹ ಮಸೀದಿ ಮೇಲೆ ಇವರು ಹನುಮನ ದೇವಸ್ಥಾನ ಕಟ್ತಾರೆ. ಓಕೆ, ಬಿಡಿಸಿ ಕಟ್ಟಲ್ಲ, ಬಿದ್ದಂತ ಮಸೀದಿ ಮೇಲೆ ಕಟ್ಟಿರ್ತಾರೆ. ಸೊ ಇವರು ಜಗಳ ಶುರು ಮಾಡ್ತಾರಲ್ಲ, ಆ ಮುಸ್ಲಿಂ ಕಮ್ಯುನಿಟಿ ಒಬ್ಬ ಲೀಡರ್ ನವಾಜ್ ಅಲಿ ಶಾ ಖಾನ್ ಅಂತ ಇರ್ತಾನೆ. ನವಾಜ್ ಅಲಿ ಶಾ ಅಂತ ಹಿಂಗ ಒಬ್ಬನ ಇರ್ತಾನೆ. ಅವ ಏನ್ ಮಾಡ್ತಾನೆ, ಇದು ದಂಗೆ ಹೇಳಕ್ ಶುರು ಆಕೈತಿ, ಈಗ ರಿಲಿಜಿಯಸ್ ಫೈಟ್ ಶುರು ಆಕೈತಿ ತಿಳ್ಕೊಂಡು ಏನ್ ಮಾಡ್ತಾನೆ, ಒಂದು ಮಾತುಕತೆ ನಡೆಸಿ, ಇಲ್ಲ ನಮ್ದು ತಪ್ಪಾಗೈತಿ ಅಂದ್ರೆ ಇಂಥದ್ದೇನೂ ಆಗಿಲ್ಲ, ಇಲ್ಲಿ ಹನುಮಗಿರಿ ಐತಲ್ಲ, ಹನುಮಗಿರಿ ದೇವಸ್ಥಾನ ಇರ್ಲಿ, ಇನ್ನು ಇಂಥ ಜಗಳ ಬೇಡ ಅಂತೇಳಿ ಇದನ್ನ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಮೇಲೆ ಒಂದು ಮಾತುಕತೆ ಮುಗಿದು ಅಲ್ಲಿ ದೇವಸ್ಥಾನ ಇರೋಂಗೆ ಮಾಡ್ತಾನೆ. ಓಕೆ, ಅವಾಗ ಮಟ್ಟ ಅಂತ ಪರಿ ಸುಮ್ಮನೆ ಇತ್ತು. ಬಟ್ ಅಲ್ಲಿ ನಿಮಗೆ ಒಂದು ಹಿಂದೂಗಳಿಗೆ ಒಂದು ಇದನ್ನ ಶುರು ಆಗ್ಬಿಡುತ್ತೆ. ಸೊ ಇವ್ರು ಯಾಕೆ ಹಿಂಗೆ ಜಗಳ ಶುರು ಮಾಡ್ತಾ ಇದ್ದಾರೆ, ಈಗ ಅಯೋಧ್ಯೆ ಈಗೇನ ಮಸೀದ್ ಬಾಬ್ರಿ ಮಸ್ಜಿದ್ ಇಲ್ಲ, ಅದ್ರ ಕೆಳಗೂ ಮಂದಿರ ಇತ್ತು, ನಾವೇನಾದ್ರೂ ತೆಗೆದಿತ್ತು ಅವ್ರಿಗಂತ ಒಂದು ಇದು ಕಿಚ್ಚು ಶುರು ಆಗ್ಬಿಡುತ್ತೆ. ಕಿಚ್ಚು ಶುರು ಆದಾಗ ಇವರು ಶುರು ಹಚ್ಕೊಂತಾರೆ, ಇಲ್ಲ ಹಂಗಿದ್ರೆ ನೀವು ಹಿಂಗ್ ಅಂದಿರಲ್ಲ, ನಮ್ದು ಹಂಗಿದ್ರೆ ಈಗ ರಾಮ ಮಂದಿರ ಇತ್ತಿಲ್ಲಿ, ರಾಮ ಮಂದಿರ ನೀವು ಕೆಡವಿ ಬಾಬ್ರಿ ಮಸ್ಜಿದ್ ಕಟ್ಟಿರಿ ಅಂತೇಳಿ ಈ ಒಂದು ಬರಲ ಶುರು ಆಗ್ತೈತೆ. ಜಗಳ ಶುರು ಆಗೋದೇನೆ ಈ 1855ರಲ್ಲಿ ಏನಿರೋದು, 1855ರಲ್ಲಿ ಏನಾಯ್ತು, 1859ರಲ್ಲಿ ಈ ಒಂದು ಜಗಳ ಶುರು ಆಗ್ತೈತೆ. ಬ್ರಿಟಿಷರ್ಸ್ ಅವಾಗಿದ್ರ ಅಯೋಧ್ಯೆದಾಗ. ಸೊ ಈ ಬ್ರಿಟಿಷರ್ ಇಲ್ಲ ಬಂದಿಲ್ಲ, ಬರೀ ಬ್ರಿಟಿಷರ ಆಳ್ವಿಕೆ ಇತ್ತು. ಈ ಜಗಳ ನಡೀತಾ ಇರೋದು ಇನ್ನೊಂದು ಹಿಂದೂ ಮುಸ್ಲಿಂ ನಡುವೆ. ಬ್ರಿಟಿಷರ್ಸ್ ಯಾವತ್ತೂ ಇನ್ವಾಲ್ವ್ ಆಗಂಗಿಲ್ಲ ಈ ಜಗಳಕ್ಕೆ. ಆಕಾರಿ ಆಗ್ತಾರ ಬ್ರಿಟಿಷರ್ನ ಉರಿ ಬೆಂಕಿದ ತುಪ್ಪ ಸುರಿ ಕೆಲಸ ಮಾಡೋದಿದ್ರಾಗ ಏನ್ ಮಾಡ್ತಾರಂದ್ರೆ, ಹಿಂಗ್ ದಂಗೆ ಆಗ್ತದಲ್ಲ, ಸೊ ಇದು ಹಿಂದೂಗಳನ್ನು ರಿಕ್ವೆಸ್ಟ್ ಮಾಡ್ಕೊಂತಾರ ಬ್ರಿಟಿಷರಿಗೆ. ಅಂದ್ರೆ ಅವಾಗಿಂದೆಲ್ಲ ಬ್ರಿಟಿಷರ ಆಳ್ವಿಕೆ ಇತ್ತಲ್ಲ, ನಾವು ಮಸೀದಿ ಕೆಳಗೆ ಮಂದಿರ ಇತ್ತಲ್ಲ, ಸೊ ನಾವು ಮಸೀದಿ ಒಳಗೆ ಹೋಗಿ ರಾಮಂದ ಪೂಜೆ ಮಾಡ್ತೇವಿ ಅಂತೇಳಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂತಾರ. ಸೊ ಇದಕ್ಕ ಯಾವ ರೀತಿ ಇದನ್ನ ಮಾಡ್ತಾರಂದ್ರ, ಮುಸಲ್ಮಾನರು ಒಳಗಡೆ ಹೋಗಿ ಪ್ರಾರ್ಥನೆ ಮಾಡ್ಬೋದು, ನಮಾಜ್ ಮಾಡ್ಬೋದು, ಹಿಂದೂಗಳು ಗುಡಿಯ ಆವರಣದ ಹೊರಗಡೆ ನಿಂತು ಪೂಜೆ ಮಾಡ್ಬೇಕು. ಇಂಥ ಕಾಯ್ದೆ ನಿಂತ ಒಂದು ಆರ್ಡರ್ ಪಾಸ್ ಮಾಡ್ತಾರ ಅವ್ರು. ಅಂದ್ರೆ ಹಿಂಗ ಅದು ಕೋರ್ಟಿಗೆ ಹೋಗಿರಂಗಿಲ್ಲ ಅಲ್ಲಿ ಮಟ್ಟ ಇದು. ಸೊ ಹಿಂಗ್ ಮಾಡ್ರಿ ನೀವು ಅಂತೇಳಿ ಹಿಂಗ ಒಂದು ಸ್ಮಾಲ್ ಕಮ್ಯುನಿಟಿ ಕೂತು ಹಿಂಗ್ ಮಾತಾಡ್ತಾರ. ಇದು 1885ರಲ್ಲಿ ರಘುಬೀರ್ ಮನ್ನತ್ ದಾಸ್ ಅಂತೇಳಿ ಒಬ್ಬರ ಹಿಂದೂ ಕಮ್ಯುನಿಟಿ ಒಬ್ಬರ ಲೀಡರ್ ಏನ್ ಮಾಡ್ತಾರ, ಕೋರ್ಟಿಗೆ ಹೋಗ್ತಾರ. ಇಲ್ಲ ನಮಗೂ ನೀವು ಅಟ್ಲೀಸ್ಟ್ ನೀವು ಒಳಗಡೆ ಹೋಗಕ್ ಬಿಡ್ಲಿಕ್ಕಂದ್ರೂ ಚಿಂತಿಲ್ಲ, ನಾವು ಹೊರಗಡೆ ಒಂದು ಮಂದಿರ ಕಟ್ತೇವೆ ರಾಮಂದ, ಆ ಒಂದು ಏನ್ ಮಸೀದಿ ಹೊರಗಡೆ ಆವರಣದಲ್ಲಿ ನಾವು ಒಂದು ರಾಮನ ಒಂದು ಮಂದಿರ ಕಟ್ಟಿ ನಾವು ಪೂಜೆ ಮಾಡ್ತೀವಿ ಅಂತಂದ್ರ ಅದಕ್ಕೂ ಕೋರ್ಟ್ ತಿರಸ್ಕಾರ ಮಾಡಿಬಿಡ್ತೈತಿ. ಬ್ರಿಟಿಷ್ ಕೋರ್ಟ್ ಕೋರ್ಟ್ ಕೇಸ್ ನಂತರ ಹೊರಗೆ ಬಂದಾಗ ಏನಾಗ್ತದೆ ಮುಂದೆ? 1885ರಾಗ ಏನಿದ ಹಿಂದೂಗಳು ಸೋಲ್ತಾರಲ್ಲ, ಅಂದ್ರ ಅದೇನ್ ಮನ್ನತ್ರ ರಘುಬೀರ್ ದಾಸ್ ಅವ್ರು ಇರ್ತಾರಲ್ಲ, ಅವ್ರೇನಿನ್ ತೀರ್ಪು ಸೋಲ್ತಾರಲ್ಲ, ಅಲ್ಲಿಂದ 1934 ಮಟನು ಇದ್ರದ್ದೇನು ಸುದ್ದಿ ಬರಲ್ಲ. 1934ರಾಗ ಮತ್ ಹಿಂದೂಗಳು ದಂಗೆ ಹೇಳ್ತಾರ ಶುರು ಮಾಡ್ತಾರ. ದಂಗೆ ಅದೇನ್ ಮಾಡ್ತಾರ, ಮಸೀದಿಯ ಗೋಪುರಕ್ಕೆ ಹಾನಿ ಮಾಡಿಬಿಡ್ತಾರ. ಇಲ್ಲ ಏನ್ ಈತಲ್ಲ ಗೋಪುರ, ಅದಕ್ಕೆ ದಂಗೆ ಅಲ್ಲಿ ಹಾನಿ ಮಾಡ್ತಾರ. ಈ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ, ಈ ಹಾನಿಯಾಗಿರುವಂತ ಗೊಬ್ಬರಕ್ಕೆ ಫಂಡ್ಸ್ ರಿಲೀಸ್ ಮಾಡಿ ಮತ್ತದನ್ನ ವಾಪಸ್ ಕಟ್ರಿ ಅಂತೇಳಿ ಮತ್ತದಕ್ಕೆ ಫಂಡ್ಸ್ ಕೊಡ್ತಾರ. ಅಲ್ಲಿ ಮಟನು ಬ್ರಿಟಿಷರು ಯಾವಾಗ 1947 ಮಟ ಇದ್ರಲ್ಲ, ಅಲ್ಲಿ ಮಟನು ಹಿಂದೂ ಮತ್ತು ಮುಸಲ್ಮಾನರು ಒಂದಾಗ ಬಿಟ್ಟೇ ಇಲ್ಲ. ಅವ್ರನ್ನ ಎಷ್ಟು ಬೇರೆ ಮಾಡ್ತೇವೆ ಅಷ್ಟು ಬೇಳೆ ಬೇಕಿತ್ತಲ್ಲ, ಬೇರೆ ಡಿವೈಡ್ ಅಂಡ್ ರೂಲ್ ಮಾಡಾಕನ ಪ್ರಯತ್ನ ಪಟ್ಟಾರ.
1947 ಏನಕ್ಕೆಪ್ಪ ಅಂತಂದ್ರೆ ಸುನ್ನಿ ವಕ್ಫ್ ಬೋರ್ಡ್ ಹಾಗೂ ಶಿಯಾ ವಕ್ಫ್ ಬೋರ್ಡ್ ಇದು ಮುಸ್ಲಿಮ್ಸ್ ಕಮ್ಯುನಿಟಿ ಇದು ಇವ್ರ ನಡುವೆ ಗದ್ದಲ ಬಿಡ್ತದೆ. ಈಗ ಕರೆಂಟ್ ಸೌದಿ ಮತ್ತು ಇರಾನ್ ನಡು ಇರುವ ಹಂಗೆ ಏನಾಗ್ತೈತಿ ಅಂದ್ರೆ ಅವ್ರ ನಡುವೆ ಜಗಳ ಆಗ್ತೈತೆ. ಏನಂದ್ರೆ ಬಾಬ್ರಿ ಮಸ್ಜಿದ್ ನಮಗ್ ಸಂಬಂಧಪಟ್ಟಿದ್ದು ಇಲ್ಲ ಬಾಬ್ರಿ ಮಸ್ಜಿದ್ ನಮಗ್ ಸಂಬಂಧಪಟ್ಟಿದ್ದಂತೆ ಇಬ್ರು ಜಗಳ ಶುರು ಮಾಡ್ಬಿಡ್ತಾರೆ. ಇಂಟರ್ನಲ್ ಜಗಳ ಇದೆ ಮುಸ್ಲಿಂ ನಡು, ಇಂಟರ್ನಲ್ ಜಗಳ ಆಗ್ಬಿಡ್ತೈತಿ. ನಂತರ ಏನಾಕೈತಪ್ಪ ಅಂತಂದ್ರೆ 1949 ಮಸೀದಿ ಒಳಗಡೆ ರಾಮನ್ ಮೂರ್ತಿ ಸಿಗ್ಬಿಡ್ತೈತಿ. ಮಸೀದಿಯ ಒಳಗಡೆ ರಾಮನ್ ಮೂರ್ತಿ ಸಿಕ್ಕ ಮೇಲೆ ಅಲ್ಲಿ ಈ ಹಿಂದೂಗಳು ಏನಂತಾರೆ, ಇದು ರಾಮನ ಇರುವಿಕೆಗೆ ಒಂದು ಸಾಕ್ಷಿ, ರಾಮನ್ ಮಂದಿರ ಇತ್ತಲ್ಲಿ ಅಂತೇಳಿ ಹಿಂದೂಗಳು ಆರೋಪ ಮಾಡಿದ್ರೆ, ಮುಸ್ಲಿಮ್ಸ್ ಏನ ಆರೋಪ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲ ಇದನ್ನ ಹಿಂದೂ ಮಹಾಸಭೆದವ್ರು ತಂದಿಟ್ಟಾರ. ಇನ್ ತಂದಿಟ್ಟ ಹಿಂಗೊಂದು ಇವರು ದಂಗೆ ಅಂದ್ರೆ ಇದನ್ನ ದಂಗೆ ಹೇಳ್ಬೇಕು ಅಥವಾ ಏನಂತಾರೆ ಇನ್ನು ರಾಮನ್ ಮಂದಿರ ಕಟ್ಟಬೇಕಂತೇಳಿ ಇವ್ರು ಜಗಳ ಮಾಡಕ್ ಶುರು ಮಾಡತ್ತ. ಹಿಂಗೆ ಒಟ್ಟು ಅವ್ರಿಗೇನು ಇಲ್ಲಿ ರಾಮ ಮಂದಿರ ಕಟ್ಟಾಕ್ ಬಿಡಬಾರ್ದು ಅಂತೇಳಿ ಅವ್ರಿಗಿತ್ತು, ಬಾಬ್ರಿ ಮಸ್ಜಿದ್ ಇರ್ಬೇಕಂತ ಅವ್ರಿಗೆ. ಇಲ್ಲ ಹಿಂದೂಗಳು ನಾವು ರಾಮ ಮಂದಿರ ಕಟ್ಟೋರು ಅಂತ ಇವರಿದ್ರು. ಸೊ ಇಲ್ಲಿ ರಾಮ ಮಂದಿರ ಸಿಗ್ತೈತಲ್ಲ, ಇಲ್ಲಿ ಒಂದು ಇಲ್ಲಿಂದ ತಿರುವುಗಳ ಶುರು ಆಗ್ಬಿಡ್ತವೆ. ಪೊಲಿಟಿಕಲ್ ಗಿಮಿಕ್ಸ್ ಎಲ್ಲ ಶುರು ಆಕೈತಿ. ಅವಾಗಿನ ಪ್ರೈಮ್ ಮಿನಿಸ್ಟರ್ ಅಂತ ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರೆ, ಇಲ್ಲ ಅಲ್ಲಿದ ಒಂದು ಏನ್ ಮಂದಿರ ಸಿಕ್ಕಲ್ಲ ಅದನ್ನ ಹೊರ ತೆಗೀರಿ ನೀವು, ನಾನು ಮಂದಿರ ಅದೇನು ರಾಮನ್ ಮೂರ್ತಿ ಇತ್ತಲ್ಲ ಹೊರ ತೆಗೀರಿ ಅದನ್ನ ಅಂತೇಳಿ ಆದೇಶ ಮಾಡ್ಬಿಡ್ತಾರೆ. ಹೊರಗೆ ತೆಗೀರಿ ಅಂದ್ರೆ ಅದೇ ಮಸೀದಿ ಇತ್ತಲ್ಲ ಮಸೀದಿ ಅಂತ ಹೊರಗೆ ತೆಗೀರಿ ಅಂತ. ಓಕೆ, ಅಲ್ಲಿ ಏನು ಆರ್ಡರ್ಸ್ ಕೊಡ್ಲಿಲ್ಲ ಅವರು ಅಲ್ಲಿ ಮಂದಿರ ಕಟ್ಟಿಸ್ಬೇಕಂತ. ಆರ್ಡರ್ಸ್ ಕೊಡ್ಲಿಲ್ಲ, ರಾಮನ್ ಮೂರ್ತಿನ ಹೊರಗೆ ತೆಗೀರಿ ಅಂತೇಳಿ ಆರ್ಡರ್ ಮಾಡ್ತಾರ ಜವಾಹರ್ಲಾಲ್ ನೆಹರು. ಬಟ್ ಏನ್ ಮಾಡ್ತಾರಪ್ಪ, ಅಲ್ಲಿ ಜಿಲ್ಲಾಧಿಕಾರಿ ಆದಂತ KK ನಾಯರ್ ಅವ್ರ ಇದ್ದ ದಂಗೆ ಹೇಳ್ತೈತಿ ಅಂತೇಳಿ ಅವ್ರ ಏನ್ ಮಾಡ್ತಾರ, ಹೊರ ತೆಗಿಯಾಕ ಹೋಗಿಲ್ಲ ಅದನ್ನ, ಅಲ್ಲಿಂದ ಜಿಲ್ಲಾಧಿಕಾರಿ ಆಗ್ತಾರ KK ನಾಯರ್ ಅಂತ. KK ನಾಯರ್ ಮುಂದೆ ಇವರ ಕಾಂಗ್ರೆಸ್ ಇರ್ತಾರ, ಇಲ್ಲ ಜಿಲ್ಲಾಧಿಕಾರಿ DC ಜಿಲ್ಲಾಧಿಕಾರಿ ಇರ್ತಾರ. ಸೊ ಇವ್ರು ಮುಂದೆ KK ನಾಯರ್ ಅವರು ಜನಸಂಘ ಅಂತ ಒಂದು ಪಕ್ಷ ಕಟ್ಟಿ ಅಲ್ಲಿ ಅಯೋಧ್ಯೆನ ಒಂದು MP ಆಗ್ಬಿಡ್ತಾರೆ ಇವರು. MP ಆಗ್ಬಿಡ್ತಾರೆ. ಸೊ ಅಂದ್ರೆ ಇವರು ಅಲ್ಲಿ ಒಂದು ಜನಸಂಘ ಅಂದ್ರೆ ಜನರನ್ನ ಒಗ್ಗೂಡಿಸಿರ್ತಾರಲ್ಲ, ಸೊ ಒಂದು ಜನ ಬೆಂಬಲ ಹಿಡ್ಕೊಂಡ ಅಲ್ಲಿ ಒಂದು MP ಆಗ್ಬಿಡ್ತಾರೆ. MP ಆದ ತಕ್ಷಣನೇ ಅವ್ರು ಹೋಗಿ ಮಸೀದಿ ಬಂದ್ ಮಾಡ್ಬಿಡ್ತಾರೆ, ಮಸೀದಿ ಕಿಲಿ ಹಾಕಿಬಿಡ್ತಾರೆ. ಅಲ್ಲಿ ಹೌದು ಕಿಲಿ ಹಾಕಿಬಿಡ್ತಾರೆ. ಅವಾಗ ಬಾಗ್ಲಾ ಮುಚ್ಚಿದ್ದ ಮತ್ ತೆಗಿಲೇ ಇಲ್ಲೇನ, ಅದ ಬಹಳ ಇಂಪಾರ್ಟೆಂಟ್ ಇದ್ರಿ. ಅವಾಗಿನ KK ನಾಯರ್ ಅವ್ರು ಬಾಗ್ಲ ಮುಚ್ಚಿದ್ರಲ್ಲ, ನೆಕ್ಸ್ಟ್ 1950ರಾಗ ಫಸ್ಟ್ ಟೈಮ್ ಸ್ವಾತಂತ್ರ್ಯದ ನಂತರ ಈ ಒಂದು ಕೇಸ್ ಏನಿತ್ತಲ್ಲ ರಾಮ ಮಂದಿರ ಹಾಗೂ ಬಾಬ್ರಿ ಮಸ್ಜಿದ್ ಕೇಸ್ ಕೋರ್ಟ್ ಮೆಟ್ಲ ಇರ್ತದೆ. ಹಿಂದೂಗಳ ಪರವಾಗಿ ಹಿಂದೂ ಮಹಾಸಭಾದವ್ರು ಹೋಗ್ತಾರ, ಮುಸಲ್ಮಾನರ ಪರವಾಗಿ ಸುನ್ನಿ ವಕ್ಫ್ ಬೋರ್ಡ್ದವ್ರು ಹೋಗ್ತಾರ. ಹೋಗ್ಬಿಟ್ಟು ಇಲ್ಲ ಈ ಜಾಗ ನಮಗ್ ಸೇರಿದ್ದು ಅಂತೇಳಿ ಕೋರ್ಟ್ ನಲ್ಲಿ ವಾದ ವಿವಾದಗಳು ಶುರು ಆಕ್ಕವು. ಅಲ್ಲಿಗೆ ಫಸ್ಟ್ ಟೈಮ್ 1950ರಾಗ ಏನಿದ್ ಕೋರ್ಟ್ ಮೆಟ್ಲ ಇರ್ತಲ್ಲ, ಫೈಜಾಬಾದ್ ಕೋರ್ಟ್ ಅಂದ್ರೆ ಇನ್ನು ಉತ್ತರ ಪ್ರದೇಶ ಕೋರ್ಟ್ ಐತಲ್ಲ ಆ ಕೋರ್ಟಿಗೆ ಹೋಗ್ತಾರ. ಅವಾಗ ಹೋಗಿದ್ದು ಅಲ್ಲಿಂದ ಶುರು ಆಕೈತಿ ನೋಡಿ, ಕೋರ್ಟ್ ಕೇಸಸ್, ಪೊಲಿಟಿಕಲ್ ಗಿಮಿಕ್ಸ್ ಎಲ್ಲ ಶುರು ಆಗೋದು ಇಲ್ಲಿಂದನೇ ಶುರು ಆಕೈತಿ. ಸೊ ನೆಕ್ಸ್ಟ್ ಏನಾಕೈತಪ್ಪ ಅಂತಂದ್ರ 1959ರಾಗ ನಿರ್ಮೋಹಿ ಆಕಾರ ಅಂತೇಳಿ ಇವರು ಒಂದು ಕಮ್ಯುನಿಟಿದವ್ರು ಇವರು ಕೋರ್ಟಿಗೆ ಹೋಗ್ತಾರ, ಫೈಜಾಬಾದ್ ಕೋರ್ಟಿಗೆ. ಇಲ್ಲ ಇದು ಬರೀ ಹಿಂದೂಗಳು ಅಂದ್ರೆ ಹಿಂದೂ ಮಹಾಸಭಾ ಹಾಗೂ ಸುನ್ನಿ ವಕ್ಫ್ ಬೋರ್ಡ್ ಮಾತ್ರ ಅಲ್ಲ, ನಮಗೂ ಸೇರಿದ್ದು ಅಂತೇಳಿ. ಇದು ನಿರ್ಮೋಹಿ ಆಕಾರದವ್ರು ಅನ್ನೋದು ಒಂದು ಹಿಂದೂಗಳಲ್ಲಿ ಒಂದು ಒಳಪಂಗಡ, ಹಿಂದೂಗಳಲ್ಲಿ ಒಂದು ಬರ್ತದೆ ಇದು. ಇವರು ಹೋಗ್ತಾರ, ನಾವಿಲ್ಲ ಇದು ನಮಗೂ ಸೇರಿದ್ದ ಅಂತೇಳಿ. ಸೊ ಅಲ್ಲಿಗೆ ಈ ಒಂದು ವಿಚಾರಕ್ಕ ಒಬ್ರಲ್ಲ ಇಬ್ರಲ್ಲ 3 ಮಂದಿ ಉದ್ದಾಟ ಶುರು ಮಾಡ್ತಾರೆ ಇದು ಕೋರ್ಟ್ ನಲ್ಲಿ. ಸೊ ಇಲ್ಲಿ ಮಟನು ಈ ಒಂದು ಏನಿತ್ತಲ್ಲ ರಾಮ ಮಂದಿರ ವಿಷಯ ಹಿಂಗ್ ಹೊಂಟಿದ್ ವಿಷಯ ಹಿಂಗೆಲ್ಲ ಹೋಗಕ್ ಶುರು ಆಕೈತಿ ನೋಡ್ರಿ. ಇಲ್ಲಿ 3 ಮಂದಿ ನಡು ಹೋರಾಟ ಶುರು ಆಕೈತಿ. ಇಲ್ಲಿಂದ ರಾಜಕೀಯ ಶುರು ಆಗ್ತೈತಿ ಮತ್ತೆ ರಾಜಕೀಯ ಶುರು ಆಕೈತ್ರಿ ಇಲ್ಲಿಂದ. ಅಂದ್ರೆ 1984 ಅವಾಗೇನ 1950ರ 50s ಮುಗಿದ್ಲ. ಇನ್ ನೆಕ್ಸ್ಟ್ ಒಮ್ಮೆ ಇದು 1980 ಅಲ್ಲಿ ಶುರು. ಸೊ ಇದ್ರ ಅಂತರದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಬಂತು, ಅದರಲ್ಲಿ ಎಮರ್ಜೆನ್ಸಿ ಎಲ್ಲ ಬಂತಲ್ಲ. ಸೊ ಈ ಒಂದು ವಿಷಯ ಟಾಪಿಕ್ ಈ ಒಂದು ವಿಷಯ ಅಷ್ಟ ಎದ್ದು ಬರ್ಲಿಲ್ಲ. ಇದು 1984ರಾಗ ಈ ಒಂದು ವಿಷಯ ಇಟ್ಕೊಂಡ LK ಅಡ್ವಾಣಿಯವ್ರ BJP ಒಂದು ಮುಖಪುಟ ಹೊರ ಹೊಮ್ತಾರ.
ಅವರ ಮೇನ್ ಹೆಡ್ ಆಗಿ ಹೊರಹೊಮ್ತಾರ. ಸೊ ಈ ಒಂದು ವಿಷಯ ಇಟ್ಕೊಂಡು ಅವ್ರು ಏನೊಂದು ರಥಯಾತ್ರೆ ಶುರು ಮಾಡ್ತಾರ. ಎಲ್ಲೇ ಉತ್ತರ ಪ್ರದೇಶದಿಂದ ಇದ್ರ ಮಠ ಡೆಲ್ಲಿ ಮಠ ಒಂದು ರಥಯಾತ್ರೆ ಶುರು ಮಾಡಿದಾರೆ. ಈ ಒಂದು ರಥಯಾತ್ರೆ ಮಾಡಿದ್ದರಿಂದಾಗಿ ಆ ಒಂದು ಅವಧಿಯ ಒಂದು ಲೋಕಸಭೆ ಎಲೆಕ್ಷನ್ ನಲ್ಲಿ ಬಿಜೆಪಿ 2 ಸ್ಥಾನ ಗಳಿಸ್ಕೊಂಡೈತಿ. ಔಟ್ ಆಫ್ 545 ಬಿಜೆಪಿ ವಿನ್ಸ್ 2 ಸೀಟ್ಸ್. ಅವಾಗ ಬಿಜೆಪಿ ಎಷ್ಟು ಪ್ರಾರಂಭ ಆಗಿದ್ದೆ ಇಲ್ಲಿಂದ. 2 ಸ್ಥಾನ ಬಂದ್ರು ನೆಕ್ಸ್ಟ್ ಏನಾಗುತ್ತೆ, ರಾಜೀವ್ ಗಾಂಧಿ ಸರ್ಕಾರ ಬರುತ್ತೆ. ಅವಾಗ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಏನಾಗುತ್ತೆ ಅಂದ್ರೆ 1986ರಲ್ಲಿ ಅವರೊಂದು ಮಸೂದೆಯನ್ನು ಹೊರಡಿಸ್ತಾರೆ ಮುಸ್ಲಿಮ್ಸರ ಪರವಾಗಿ. ಅಂದ್ರೆ ಸುಪ್ರೀಂ ಕೋರ್ಟ್ ಅವಾಗ ಏನು ಆರ್ಡರ್ ಕೊಟ್ಟಿರ್ತದೆ ಅಂದ್ರೆ ತಲಾಕ್ ಏನಿದೆಯಲ್ಲ ಇದು ತಪ್ಪು ಅಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿರ್ತದೆ. ಅವಾಗ ತಲಾಕ್ ಅವಾಗನೇ ಕೊಟ್ಟಿರ್ತದೆ. ರಾಜೀವ್ ಗಾಂಧಿ ಅವರು ಏನ್ ಮಾಡ್ತಾರೆ, ಈ ಒಂದು ಆರ್ಡರ್ ನ ಓವರ್ ರೂಲ್ ಮಾಡಿ ಇಲ್ಲ ತ್ರಿವಳಿ ತಲಾಕ್ ಕರೆಕ್ಟ್ ಅಂತಂದು ಮತ್ತೆ ಅದನ್ನು ಇದನ್ನ ಮಾಡ್ತಾರೆ, ಪಾಸ್ ಮಾಡ್ತಾರೆ. ಮುಸ್ಲಿಮ್ಸ್ ಕಡೆ ಸಿಂಪತಿ ಮಾಡಾಗ ಇದು ರಾಜೀವ್ ಗಾಂಧಿ ಅವ್ರಿಗೆ ಏನಾಗುತ್ತೆ, ನಾವು ಮುಸ್ಲಿಮ್ಸ್ ಪರ ಆದ್ನಿ ಅಂತ ತಿಳ್ಕೊಂಡು ನಾವು ಇಬ್ಬರ ಪರನು, ನಾವು ಒಬ್ಬ ಹಿಂದೂಗಳ ಪರನು ಅದನ್ನಿ ಮುಸ್ಲಿಂ ಪರ ಅದನ್ನ ತಿಳ್ಕೊಂಡು ಅವಾಗೇನ್ ಬಂದಾಗಿತ್ತಲ್ಲ ಈ ಒಂದು ಬಾಬ್ರಿ ಮಸ್ಜಿದ್ ಇದನ್ನ ಓಪನ್ ಮಾಡಿಸ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪು ಮಾಡಿಸಿ ಫೈಜಾಬಾದ್ ಕೋರ್ಟ್ ನಲ್ಲಿ ತೀರ್ಪು ಬಂದ್ಮೇಲೆ ಇವರೇ ಅದನ್ನ ಖುದ್ದಾಗಿ ಹೇಳ್ಬಿಟ್ಟು, ಅಂದ್ರೆ ಒಂಥರ ಹಿಂಗ ಇಂಟರ್ ಕನೆಕ್ಟೆಡ್ ಇದೆ ಇದು. ಅವ್ರ ಇನ್ನೇನ್ ಇದು ಫೈಜಾಬಾದ್ ಕೋರ್ಟ್ ನಿಂದ ಆರ್ಡರ್ ಪಾಸ್ ಆಗುತ್ತೆ, ಬಂದಿದ್ದ ಬಾಗಲ ಓಪನ್ ಮಾಡ್ರಿ ನೀವು ಅಂತೇಳಿ. ಅಲ್ಲಿ ಆಗಿನ ಟೈಮ್ನಲ್ಲಿ ಡಿ ನ್ಯಾಷನಲ್ ಏನೇ ನೀವು ಪ್ರೆಸ್ ಇದಾರಲ್ಲ ಅಲ್ಲಿ ಹೋಗಿ ವಿಡಿಯೋ ಅಂದ್ರೆ ಚಾನಲ್ಗೆ ನೇರ ಪ್ರಸಾರ ಇಲ್ಲ ಎಲ್ಲರಿಗೂ. ರಾಮ ಮಂದಿರ ಶಿಲಾನ್ಯಾಸಕ್ಕೆ ಆರ್ಡರ್ ಕೊಟ್ಬಿಡ್ತಾರೆ ರಾಜೀವ್ ಗಾಂಧಿ ಅವರು. ಅಲ್ಲಿ ಅವ್ರು ಏನೊಂದು ಭಾಷಣ ಮಾಡ್ತಾರೆ ಅಂದ್ರೆ, ನಾನು ಹಿಂದೂಗಳ ಪರವಾಗಿದ್ದೀನಿ, ನಾನು ರಾಮ ಮಂದಿರ ಕಟ್ಟಿಸೇ ತೀರ್ತೀನಿ ಅಂತಂದು ಅವರೊಂದು ಪ್ರತಿಜ್ಞೆ ತಗೊಂತಾರೆ. ಅಲ್ಲಿಗೆ ಆ ಒಂದು ಶಿಲಾನ್ಯಾಸನು ಮಾಡೇ ಬಿಡ್ತಾರೆ. ಸೊ ಇದು ಶಿಲಾನ್ಯಾಸ ಮಾಡಿದ ನಂತರ LK ಅಡ್ವಾಣಿ ಅವ್ರು ಏನಿದಾರಲ್ಲ ಗುಜರಾತ್ ಒಂದು ರಥಯಾತ್ರೆ ಹೊಂದಿಸ್ತಾರೆ ಎಲ್ಲ ಹಿಂದೂಗಳನ್ನ ಒಗ್ಗೂಡಿಸೋಕೆ. ಎಲ್ಲ ಹಿಂದೂಗಳ ಒಗ್ಗೂಡ್ರಿ, ಈ ಒಂದು ರಾಮ ಮಂದಿರಕ್ಕೆ ನೀವು ಇದನ್ ಮಾಡಿ ಕೊಡುಗೆ ಕೊಡಿ, ನಿಮ್ದು ಏನಾದ್ರು ಕಾಣಿಕೆ ಕೊಡಿ ಅಂತೇಳಿ ಅಲ್ಲಿಂದ ಅವರು ರಥಯಾತ್ರೆ ಶುರು ಮಾಡ್ತಾರೆ. ರಥಯಾತ್ರೆ ಚಲೋ ಆದಾಗ ಅಡ್ವಾಣಿ ಅವ್ರಿಗೆ ಬೆಂಬಲ ಸಿಕ್ತು. ಮುಂದೆ ಬೆಂಬಲ ಅಂದ್ರೆ ಏನಕ್ಕಂತಂದ್ರೆ ಗುಜರಾತ್ ಇಂದ ಏನು ಶುರು ಮಾಡ್ತಾರಲ್ಲ ಅವರು ಬಿಹಾರ್ ಮಠ ಹೋಗ್ತಾರೆ, ಶಂಶೇದ್ಪುರ್ ಅಲ್ಲಿ ಮಠ ಹೋಗ್ತಾರೆ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವಾಗಿಂದ ಬಿಹಾರದ ಸರ್ಕಾರ ಲಾಲೂ ಪ್ರಸಾದ್ ಯಾದವ್ ಅವ್ರ ಸರ್ಕಾರ ಇರ್ತೈತಿ, ಅವ್ರು ತಡೆದು ಬಿಡ್ತಾರ. ತಡೆದು ಬಿಟ್ಟು LK ಅಡ್ವಾಣಿ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಯಾವಾಗಿದು 1990 ಇದೇನೀಗ ಅರೆಸ್ಟ್ ಮಾಡ್ತಾರಲ್ಲ, ಈ ಅರೆಸ್ಟ್ ಆದ ನಂತರ ಏನಾಗುತ್ತೆ, ರಾಜೀವ್ ಗಾಂಧಿ ಅವರ ಹತ್ಯೆ ಆಗುತ್ತೆ. ಸೊ ಅಲ್ಲಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಚೇಂಜ್ ಆಗ್ತಾರೆ, ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಹಿಂಗೆಲ್ಲ ಮತ್ತೆ ಅಲ್ಲಿ ಪೊಲಿಟಿಕಲ್ಸ್ ಎಲ್ಲ ಒಂದ್ ಸ್ವಲ್ಪ ಚೇಂಜ್ ಆಗ್ತದೆ. ನೆಕ್ಸ್ಟ್ ಏನಾಗ್ತದೆ, ಅದೇ ಒಂದು 1990 ಕರ್ ಸೇವಕರು ಅಂದ್ರೆ ಏನಿದು ವಿಶ್ವ ಹಿಂದೂ ಪರಿಷತ್ ಸೇವಕರದಲ್ಲ, ಕರ್ ಸೇವಕರು ಅಯೋಧ್ಯೆಯಲ್ಲಿ ಒಂದು ದಂಗೆ ವಿಷ್ಬಿದ್ದಾರೆ. 20 ಮಂದಿ ಸಾಯ್ತಾರ ಮುಸ್ಲಿಮ್ಸ್. ದಂಗೆ ಅದ ಜಗಳಾಟದಲ್ಲಿ ಸಾಯ್ತಾರೆ. ಸೊ ಇದೆಲ್ಲ ಹಿಂಗೆ ಜಗಳ ಹಾಕೊಂತ ಇದ್ದಾಗ ಎಲ್ಲರೂ ಹೊರಗೆ ಬರ್ತಾರೆ. ಏನ್ ಮಾಡ್ತಾರೆ, ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಬಿಜೆಪಿ ಅವರು ಅವಾಗಿನ ಕಾಲದಲ್ಲಿ 1991 VP ಸಿಂಗ್ ಜೊತೆ ಇದ್ದಂತ ಒಂದು ಅಲಯನ್ಸ್ ಅನ್ನ ವಿತ್ಡ್ರಾ ಮಾಡಿಕೊಂಡು ತಮ್ಮದೇ ಆದಂತ ಒಂದು ಹೊಸ ಬಿಜೆಪಿ ಅಂತ ತಾವೇ ಇಂಡಿಪೆಂಡೆಂಟ್ ಆಗಿ ನಿಂತು ತಾವೇ ಪಾರ್ಟಿ ಅಂತ 121 ಸೀಟ್ ಗೆದ್ದು ಉತ್ತರ ಪ್ರದೇಶದೊಂದು ಚುಕ್ಕಾಣಿ ಹಿಡಿತಾರೆ, ಸರ್ಕಾರದ ಚುಕ್ಕಾಣಿ ಹಿಡಿತಾರೆ ಉತ್ತರ ಪ್ರದೇಶದ್ದು. ಅವಾಗ ಅಲ್ಲಿ ಒಬ್ರು ಯಾರಂತಾರೆ, ಅಲ್ಲಿ ಒಬ್ರು CM ಇರ್ತಾರೆ. ಅವ್ರ CM ಹೆಸರು ಕಲ್ಯಾಣ್ ಸಿಂಗ್. ಅಲ್ಲಿ CM ಆಗ್ತಾರೆ. ಕಲ್ಯಾಣ್ ಸಿಂಗ್ ಬಿಜೆಪಿದವರು. ನೆಕ್ಸ್ಟ್ ಏನಾಗ್ತದೆ ಈಗ ನೀವು ಈ ಒಂದು ಸಿಚುವೇಶನ್ ಏನಿತ್ತಲ್ಲ ಬಹಳ ಇಂಪಾರ್ಟೆಂಟ್ ಸಿಚುವೇಶನ್ ಇದು. ಡಿಸೆಂಬರ್ 6, 1992 ನರಸಿಂಹರಾವ್ ಅವರು PM ಇರ್ತಾರ. ಕಲ್ಯಾಣ್ ಸಿಂಗ್ ಅವರು ಉತ್ತರ ಪ್ರದೇಶದ
ಮುಖ್ಯಮಂತ್ರಿ ಇರ್ತಾರ. ಓಕೆ. ಅವತ್ತಿನ ಅಲ್ಲಿ ಇದ್ರ ನಡುವೆ ಅಂದ್ರೆ ಈ ಡಿಸೆಂಬರ್ ನವೆಂಬರ್ ನಲ್ಲಿ ಗುದ್ದಾಟ ಆಗ್ತಾನೆ ಇರ್ತದೆ ರಾಮ ಮಂದಿರ ಸಂಬಂಧ. ಅವರು ಸಭೆ ಕರೀದು, ಇವ್ರನ್ನ ಸಭೆ ಕರೀದು, ಮುಸ್ಲಿಮ್ರು ಬರುದು, ಹಿಂದೂಗಳು ಅವ್ರವ್ರದ್ದು ಕಮ್ಯುನಿಟಿ ಮಾಡುದು. ಈ ಟೈಮಲ್ಲಿ ಇಷ್ಟೆಲ್ಲ ದಂಗೆ ಇದ್ರು ನರಸಿಂಹರಾವ್ ಅವರು ಕಲ್ಯಾಣ್ ಸಿಂಗ್ ಗೌರ್ಮೆಂಟ್ಗೆ ಏನೋ ಒಂದು ತಡೆ ಹಾಕದೇನೆ, ಏನೂ ಅಂದೇನೆ ಸುಮ್ಮನೆ ಇರ್ತಾರೆ. ಡಿಸೆಂಬರ್ 6, 1992ರಲ್ಲಿ 1.5 ಲಕ್ಷ ಜನ, 1,50,000 ಜನ ಒಮ್ಮೆ ಬರ್ತಾರೆ. ಎಲ್ಲಿ ಅಯೋಧ್ಯೆ ಬಾಬ್ರಿ ಮಸ್ಜಿದ್ ಹತ್ರ ಬಂದು ವಾಲಂಟಿಯರ್ ಆಗಿ ಪೊಲೀಸರಿಗೆ ಗೊತ್ತೇ ಆಗಲ್ಲ. ಅದಕ್ಕೂ ಹಿಂದಿನ ದಿವಸ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಭಾಷಣ ಮಾಡಿರ್ತಾರೆ, ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಟ್ಟಿರ್ತಾರೆ ಅವರಿಗೆ, ನೀವು ಹಿಂಗ್ ಬರ್ಬೇಕಂತ. ಒಂದು ಕ್ರೌಡ್ ಬಂದಿದ್ದ ಪೊಲೀಸರು ದಂಗ್ ಆಗಿರ್ತಾರೆ. ಆ ಒಂದು ಡಿಸೆಂಬರ್ 6, 1992 ಮಧ್ಯಾಹ್ನ 12 ಗಂಟೆ ನೋಡಿದೆ ಬಾಬ್ರಿ ಮಸ್ಜಿದ್ ವಿನಾಶ ಮಾಡು, ಎಲ್ಲ ಡೂಮ್ ಕಿತ್ತ ಹಾಕ್ತಾರೆ. ಹಿಂಗ್ 12 ಗಂಟೆಗೆ ಒಂದು ಡೂಮ್ ಬಿದ್ರೆ ಇನ್ನೊಂದು ಅರ್ಧ ತಾಸಿನಲ್ಲಿ ಎಲ್ಲ 2 ಡೂಮ್ ಕಿತ್ತ ಹಾಕಿ ಬಾಬ್ರಿ ಮಸ್ಜಿದ್ ನೆಲಸಮ ಮಾಡಿಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಟ್ಟನೇ ಆಕ್ಷನ್ ತಗೊಳ್ಳಾರಂತ ನರಸಿಂಹರಾವ್ ಅವರು ಅವಾಗ ಆಕ್ಷನ್ ತಗೊಂಡು ಕಲ್ಯಾಣ್ ಸಿಂಗ್ ಅವ್ರದ್ದು ಸರ್ಕಾರನ ವಜಾಗೊಳಿಸಿ ಪ್ರೆಸಿಡೆಂಟ್ ರೂಲಿಗೆ ತರ್ತಾರಂತ ಉತ್ತರ ಪ್ರದೇಶ. ಅಂದ್ರೆ ಅದಕ್ಕೊಂಥರ ಹೆಂಗಂದ್ರೆ ಆ ಒಂದು ದಿವಸ ಏನಿರ್ತಾರೆ ನರಸಿಂಹರಾವ್ ಅವರು ಸೈಲೆಂಟ್ ಆಗಿಬಿಟ್ಟಿದ್ರಂತ. ಅದು ಏನು ಅವ್ರು ಬೇಕಂತಾನೆ ಸೈಲೆಂಟ್ ಆಗಿದ್ರು ಅಥವಾ ಅವ್ರು ಗೊತ್ತಿದ್ರು ಸೈಲೆಂಟ್ ಆಗಿದ್ರು, ಗೊತ್ತಿದ್ದನು ಸೈಲೆಂಟ್, ಏನೋ ಒಟ್ಟ ಆ ಒಂದ್ ದಿವಸ ಅದು ರಾಮಂದ ಒಂದು ಆಶೀರ್ವಾದನೆ ಇತ್ತು, ಎಲ್ಲವನ್ನ ಅನ್ಕೊಂಡಂಗೆ ಮಾಡಿದ್ನು ಏನು ಗೊತ್ತಿಲ್ಲ. ಹಿಂಗ್ ಮಾಡಿ ಒಟ್ಟು ಬಾಬ್ರಿ ಮಸ್ಜಿದ್ ಕೆಡಿ ಬಿಡ್ತಾರೆ. ಅಲ್ಲಿಗೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಅದು ಸರ್ಕಾರ ವಜಾಗೊಳಿಸಿದ್ದು. ಅದಾದ 2 ದಿವಸಕ್ಕೆ, ಅದಾಗಿದ್ದ ದಿವಸನೇ ಅಯೋಧ್ಯೆಯಲ್ಲಿನ ಒಂದು 23 ಮಸೀದಿಗಳನ್ನ ಎಲ್ಲ ನೋಡೋದಾಗ್ತಾರೆ. ಒಂದು ದಂಗೆ ಇದ್ದು ಜೀವಹಾನಿಗಳೆಲ್ಲ ಆಗ್ತದೆ ಎಲ್ಲೇ ಅಯೋಧ್ಯೆಯಲ್ಲಿ. ಇದಾದ 2 ದಿವಸಕ್ಕೆ ಡಿಸೆಂಬರ್ 8, 1992ರಾಗ ಪಾಕಿಸ್ತಾನದಾಗ ಇರುವಂತ ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಗುಡಿಗಳನ್ನ ಒಡೆದು ಹಾಕಿರ್ತಾರೆ. ಗುಡಿ ಒಡೆದು ಹಾಕಿ ಅವ್ರು ಅವತ್ತಿನ ದಿವಸ ಒಂದು ಡಾರ್ಕ್ ಡೇ, ಅಂದ್ರೆ ಭಾರತದಲ್ಲಿ ಮಸೀದಿನ ಒಡೆದು ಹಾಕಾಕತ್ತಾರ, ಇದು ಮುಸಲ್ಮಾನರಿಗೆ ಒಂದು ಕರಾಳ ದಿನ ಅಂತ ಅವ್ರು ಕರಾಳ ದಿನ ಆಚರಿಸ್ತಾ ಮಾಡ್ತಾರೆ. ಅವರು ಇಲ್ಲಿ ಬಂದು ಮಂದಿರ ಒಡೆದು ಹಾಕಿ ತಮ್ಮ ಒಂದು ರಾಜ್ಯಭಾರ ಮಾಡಿದ್ರು ನಾವು ಸುಮ್ಮನಿರ್ಬೇಕು. ಇಲ್ಲಿ ನಮ್ಮ ಒಂದು ಮಂದಿರ ಕಟ್ಟಿ ಹಾಕ ನಾವು ಇಷ್ಟೆಲ್ಲ ಶ್ರಮ ಪಡಾಕತ್ರ ಅದು ತಪ್ಪಂತ ಹೇಳೋರು. ಇದೆಲ್ಲ ತಪ್ಪಾಗ್ತದೆ ಅಂದ್ಕೊಂಡು ನರಸಿಂಹರಾವ್ ಅವರು ಅವಾಗಿನ ಟೈಮ್ನಲ್ಲಿ ಒಂದು ಕಮಿಟಿ ರಚನೆ ಮಾಡ್ತಾರೆ. ಇದನ್ನ ನೀವು ಏನಿದು ಹೆಂಗಂದ್ರು ಕೆಡದೇ ಬಿಟ್ಟಿರಿ, ಏನಿತ್ತು ಇಲ್ಲಿ, ಏನಾಗಿತ್ತು ಇಲ್ಲಿ ಅಂತೇಳಿ ನೀವು ಒಂದು ಕಮಿಟಿ ಶುರು ಮಾಡ್ತಾರೆ. ಅವರು ಕಮಿಟಿ ಹುಟ್ಟಾಕ್ತಾರೆ, ಲಿಬ್ರಹಾನ್ ಕಮಿಟಿ ಅಂತೇಳಿ. ಇದು ಆರ್ಕಿಯಾಲಜಿಕಲ್ ಕಮ್ಯುನಿಟಿ. ನೀವು ಒಂದು ಅಧ್ಯಾಯ ಮಾಡಿ ನೀವು ಏನಿತ್ತ ಅಲ್ಲಿ, ಕರೆನೂ ಅಲ್ಲಿ ಒಂದು ರಾಮ ಮಂದಿರ ಇತ್ತ, ಏನಿತ್ತು ಅಂತೇಳಿ ಒಂದು ಸರ್ವೆ ಮಾಡಿ ನೀವು ಒಂದು ರಿಪೋರ್ಟ್ ಕೊಡ್ಬೇಕಂತೇಳಿ ಲಿಬ್ರಹಾನ್ ಕಮಿಟಿ ಅಂತೇಳಿ ಶುರು ಮಾಡಿದ್ದಾರೆ. ಓಕೆ. ಸೊ ಈ ಒಂದು ತೀರ್ಪು ಮುಂದೊಂದು ರೋಚಕವಾದಂತ ಸತ್ಯಗಳು ನಿಮ್ಗೆಲ್ಲ ಗೊತ್ತಾಗ್ತಾ ಹೋದ್ರೆ ಆ ಒಂದು ಕಮಿಟಿಯಿಂದ. ಈ ಒಂದು ವಿಚಾರನ ಮುಂದಿನ ಒಂದು ಎಪಿಸೋಡ್ನಲ್ಲಿ, ಮುಂದಿನ ಒಂದು ಅಧ್ಯಾಯದಲ್ಲಿ ಹೇಳೋಣ. ಸೊ ನಿಮಗೂ ಈ ಒಂದು ಏನಾದರೂ ವಿಡಿಯೋ ನಿಮ್ಗೆ ಲೈಕ್ ಆದಲ್ಲಿ, ನಿಮಗೂ ಇಲ್ಲಿ ಈ ಒಂದು ವಿಡಿಯೋದಿಂದ ಏನಾದ್ರು ತಿಳ್ಕೊಂಡಾಗ ಸಿಕ್ಕಿತ್ತಂದ್ರೆ ನಮಗೂ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡ್ರಿ. ಮುಂದಿನ ವಿಡಿಯೋ ನಿಮ್ಗೆ ಏನಾದರೂ ಗೊತ್ತಾಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಸೊ ನಿಮ್ಗೆ ಆದಷ್ಟು ಜಲ್ದಿ ಈ ಒಂದು ವಿಡಿಯೋ ಹಾಕ್ತೇವೆ. ಮುಂದಿನ ಸಲ ಸಿಗ್ತೇವೆ. ಅಲ್ಲಿ ಮಟ್ಟ ಜೈ ಶ್ರೀರಾಮ್.